ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 1 ಅದರಲ್ಲಿರುವಂತಹ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಒಂದು ಅಧ್ಯಾಯದಲ್ಲಿನ ಪ್ರಶ್ನೆ ಸಂಖ್ಯೆ 1ರಿಂದ ಪುಟ ಸಂಖ್ಯೆ 5ರಲ್ಲಿ 1ರಿಂದ 3ನೇ ಪ್ರಶ್ನೆಯೊಳಗೆ ನಾವು ಆಲ್ರೆಡಿ ಈಗ ಸಾಲ್ವ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಈಗ 4ನೇ ಪ್ರಶ್ನೆಯನ್ನು ನೋಡಿರಿ. ಕ್ರಿಯಾಶೀಲ ಚಿಟ್ಟಿ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್, ಅದರಲ್ಲಿನ ಗುಂಡಿಗಳು ಇಂತಿವೆ. ಸೊ 1, 10, 100, 1000, 10,000, lakh ಆ್ಯಂಡ್ 10 lakh. ಸೊ ಅದರಲ್ಲಿ ಸಂಖ್ಯೆಗಳನ್ನು ಮಾಡುವ ಬಹಳಷ್ಟು ವಿಧಾನಗಳಿವೆ. ಅದು ಹೇಗೆ ನೀವು ಕೇಳಬಹುದು. ಸಂಖ್ಯೆ 321 ಪಡೆಯಲು 10ನ್ನು 32 ಬಾರಿ, 1ನ್ನು ಒಮ್ಮೆ ಮಾತ್ರ ಒತ್ತುತ್ತದೆ, ಅದು 321 ಪಡೆಯುತ್ತದೆ. ಪರ್ಯಾಯವಾಗಿ ಅದು 100ನ್ನು 2 ಬಾರಿ ಮತ್ತು 10ನ್ನು 12 ಬಾರಿ ಹಾಗೆ 1ನ್ನು ಒಮ್ಮೆ ಒತ್ತಬಹುದು. ಸೊ ಇದು ಕ್ರಿಯಾಶೀಲ ಚಿಟ್ಟಿ. ನೋಡಿರಿ ಮಕ್ಕಳೇ, 321 ನಾವು ಎಷ್ಟು ವಿಭಿನ್ನ ರೀತಿಯಲ್ಲಿ ಬರಿಬಹುದು ಅನ್ನೋದನ್ನು, ಗುಂಡಿಗಳನ್ನ ಒತ್ತುವುದರ ಮೂಲಕ ಬರಿಬಹುದು ಅನ್ನೋದನ್ನು ಇದೊಂದು ಕ್ರಿಯಾಶೀಲ ಚಿಟ್ಟಿ ತಿಳಿಸ್ಕೊಡ್ತದೆ. ಹೆಂಗಪ್ಪ ಅಂತಂದರೆ, ಸೊ ಅವ್ರು ಹೇಳುವಂಗೆ 10ರ ಬಟನನ್ನು 32 ಸಾರಿ ಪ್ರೆಸ್ ಮಾಡೋದು. ಸೊ 10ರ ಬಟನನ್ನು 32 ಬಾರಿ ಪ್ರೆಸ್ ಮಾಡೋದು. 1ರ ಬಟನನ್ನು 1 ಸರಿ ಪ್ರೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? 320 + 1 ಅಂದರೆ 321 ಸಿಗುತ್ತೆ ಮಕ್ಕಳೇ. ಅದೇ ರೀತಿ ನಾವು ಪರ್ಯಾಯ ವಿಧಾನದಿಂದ ಹೆಂಗೆ ಬಿಡಿಸಬಹುದು ಅಂತಂದರೆ, 100ರ ಗುಂಡಿಯನ್ನು 3 ಬಾರಿ ಪ್ರೆಸ್ ಮಾಡೋದು. 100ರ ಗುಂಡಿಯನ್ನು 3 ಬಾರಿ ಪ್ರೆಸ್ ಮಾಡೋದು. ಆಮೇಲೆ 10ರ ಗುಂಡಿಯನ್ನು 2 ಬಾರಿ ಪ್ರೆಸ್ ಮಾಡೋದು. ಆಮೇಲೆ 1ರ ಗುಂಡಿಯನ್ನು 1 ಪ್ರೆಸ್ ಮಾಡಿದಾಗ ನಮಗೆ 300 + 20 + 1 321 ಸಿಗ್ತದೆ. ಸೊ ಇದು ವಿಭಿನ್ನ ಚಿಟ್ಟಿ ಕೆಲಸ. ಬೇರೆ ಬೇರೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಒಂದು ಸಂಖ್ಯೆಯನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಪಡೆಯಬಹುದು ಅನ್ನೋದನ್ನು ಈ ಕ್ರಿಯಾಶೀಲ ಚಿಟ್ಟಿ ನಮ್ಗೆ ತಿಳಿಸ್ಕೊಡ್ತದೆ. 5ನೇ ಪ್ರಶ್ನೆ ನೋಡಿರಿ. 5072 ಪಡೆಯಲು ಹಲವಾರು ವಿಧಾನಗಳಲ್ಲಿ 2ನ್ನು ಮುಂದೆ ತೋರಿಸಿದೆ. ಈ 2 ವಿಧಾನಗಳನ್ನು ಹೀಗೆ ವ್ಯಕ್ತಪಡಿಸಬಹುದು. ಸೊ 5022 ಹೆಂಗೆ ಪಡಿಬೋದು ಮಕ್ಕಳೇ? 50 ಸಾರಿ 100ರ ಗುಂಡಿಯನ್ನು ಒತ್ತುವುದು ಹಾಗೂ 7 ಬಾರಿ 10ರ ಗುಂಡಿಯನ್ನು ಒತ್ತುವುದು, ಹಾಗೆ 2 ಬಾರಿ 1ನ ಗುಂಡಿಯನ್ನು ಒತ್ತಿದಾಗ ಸಹ ನಮಗೆ 5072 ಸಿಗುತ್ತೆ. ಅದೇ ರೀತಿ 3 ಬಾರಿ 1000ದ ಬಟನನ್ನು ಹಾಗೂ 20 ಬಾರಿ 100ರ ಬಟನನ್ನು ಒತ್ತಿದಾಗ 72 ಬಾರಿ 1ರ ಬಟನನ್ನು ಒತ್ತಿದಾಗ ನಮ್ಗೆ 5072 ಸಿಗುತ್ತೆ. ಇಲ್ಲಿ ನೋಡಿರಿ ಮಕ್ಕಳು, ಇದು 3000, ಇದು 20 × 100 ಅಂತಂದರೆ ಎಷ್ಟಾಯಿತು? 2000 ಆಯಿತು ಪ್ಲಸ್ 72. ಹಾಗಾದರೆ 3000, 2000, 5072 ಸಿಗ್ತಲ್ಲ ಮಕ್ಕಳೇ. ಸೊ ಒಂದು ಸಂಖ್ಯೆಯನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ನಾವು ಪಡೆಯಬಹುದು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ ಮಕ್ಕಳೇ. 5072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿಯಿರಿ, ಅದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಮಕ್ಕಳೇ. ನಾವು ಯಾವ ರೀತಿ, ಈಗ ಆಲ್ರೆಡಿ ಅವರು 2 ವಿಧಾನಗಳನ್ನು ತೋರಿಸಿದ್ದಾರೆ, ನಾವು ಇನ್ನೊಂದು ವಿಧಾನದಲ್ಲಿ ಯಾವ ರೀತಿ ಅದನ್ನು ವ್ಯಕ್ತಪಡಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ ಮಕ್ಕಳೇ. ಸೊ ಇವರು ಯೂಸ್ ಮಾಡಿರೋದು, ಇಲ್ಲಿ 100 ಬಟನ್ನ ಯೂಸ್ ಮಾಡಿದ್ದಾರೆ, ಇಲ್ಲಿ 1000 ಬಟನನ್ನು ಯೂಸ್ ಮಾಡಿದ್ದಾರೆ. ನಾವು ಇನ್ನೊಂದು ಥರ ಬರೆಯೋಣ. 5 ಸಲ 1000 ಬಟನನ್ನು ಪ್ರೆಸ್ ಮಾಡೋದು ಹಾಗೂ 7 ಸಾರಿ 10ರ ಬಟನನ್ನು ಪ್ರೆಸ್ ಮಾಡೋದು, ಹಾಗೆ 2 ಸಾರಿ 1ರ ಬಟನ್ನ ಪ್ರೆಸ್ ಮಾಡೋದು. ನೋಡಿರಿ, 5 × 1000 5000 ಪ್ಲಸ್ 7 × 10 72 ಅಂದರೆ ಎಷ್ಟು ಬಂತು ಮಕ್ಕಳೇ? 5072, ಹೌದಲ್ವಾ? ಸೊ ಈ ರೀತಿಯಾಗಿಯೂ ಸಹ ನಾವು 5072 ಬೇರೆ ವಿಧಾನದಲ್ಲಿ ಕೂಡ ಇದನ್ನು ನಾವು ಪಡಿಬೋದು ವಿದ್ಯಾರ್ಥಿಗಳೇ. ಸೊ ನೀವು ಇದನ್ನು ನೋಡ್ಬೋದು. ಇದೇ ರೀತಿ ಮುಂದಿನ ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳೇ. ಪುಟ ಸಂಖ್ಯೆ 7ರ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ. ಪುಟ ಸಂಖ್ಯೆ 7. ಸೊ ಅದರಲ್ಲಿ ಮೊದಲನೇ, ಕಂಡುಹಿಡಿಯಿರಿ. ಮುಂದೆ ನೀಡುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ, ಚಿಟ್ಟಿಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಕೊಟ್ಟಿರುವಂಥದ್ದು ನಂಬರು 8300. ಇದನ್ನು ಕನಿಷ್ಠ 2 ವಿಭಿನ್ನ ರೀತಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಇದನ್ನು ಸಂಖ್ಯೆಯನ್ನು ನಾವು ಪಡೆಯಬೇಕಾಗಿದೆ ಮಕ್ಕಳೇ. ಸೊ ನೋಡಿರಿ, 8300. ಸೊ 8 ಸಾರಿ 1000 ಬಟನನ್ನು ಪ್ರೆಸ್ ಮಾಡೋದು ಹಾಗೂ 3 ಬಾರಿ 100ರ ಬಟನನ್ನು ನಾವು ಪ್ರೆಸ್ ಮಾಡಬೇಕು ಮಕ್ಕಳೇ. ಸೊ ಯಾವ ರೀತಿ ಬರ್ತದೆ ನೋಡಿರಿ. 8 ಸಾರಿ 1000 ಬಟನನ್ನು ಒತ್ತಿದಾಗ 8000 ಬಂತು ಮಕ್ಕಳೇ. 100 ಬಟನನ್ನು 3 ಬಾರಿ ಒತ್ತಿದಾಗ 300 ಆಯಿತು. ಸೊ ಎಷ್ಟು ಬಂತು ನಮ್ಗೆ ಉತ್ತರ?
8300. ಇದು ಒಂದನೇ ವಿಧಾನ. ಇನ್ನು ಎರಡನೇ ವಿಧಾನದಲ್ಲಿ ನಾವು 100ರ ಬಟನ್ನ ಬದಲಾಗಿ ಮಕ್ಕಳೇ 8 ಬಾರಿ ಒತ್ತೋದರ ಬದಲಾಗಿ 5 ಬಾರಿ ಒತ್ತಿದ್ರೆ ಏನಾಗುತ್ತೆ ನೋಡಿರಿ ಮಕ್ಕಳೇ. 5 ಬಾರಿ 1000 ಬಟನನ್ನು ಒತ್ತೋದು, 33 ಬಾರಿ 100ರ ಬಟನನ್ನು ಪ್ರೆಸ್ ಮಾಡಿರಿ ಮಕ್ಕಳೇ. ಎಷ್ಟು ಬರುತ್ತೆ ಅಂತ ನೋಡಿರಿ. 5 × 1000 5000, 33 × 100 ಅಂದ್ರೆ 3300. ಇವೆರಡನ್ನು ಕೂಡಿಸ್ರಿ ಮಕ್ಕಳೇ. 5000 ಪ್ಲಸ್ 3300 ಕೂಡಿಸಿದ್ರೆ ಎಷ್ಟು ಬರುತ್ತೆ? 8300 ಅಲ್ವಾ ವಿದ್ಯಾರ್ಥಿಗಳೇ. ಸೊ ಇದನ್ನು ನಾವು 2 ರೀತಿ 8300 ವ್ಯಕ್ತಪಡಿಸಿದ್ವಿ. ಅವ್ರು ಮುಂದಿನ ಸಂಖ್ಯೆ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳೇ ಬಿ ಅಂತ 40629. ಸೊ 40629 ನಾವು ಯಾವ ರೀತಿ ಮಾಡ್ಬೋದು ಮಕ್ಕಳೇ ನೋಡ್ರಿ. ಸೊ ನೋಡ್ರಿ, 4 ಬಾರಿ 10,000 ಬಟನನ್ನು ಒತ್ತೋದು ಹಾಗೂ 6 ಬಾರಿ 100ರ ಬಟನನ್ನು ಒತ್ತೋದು, ಆಮೇಲೆ 2 ಬಾರಿ 10ರ ಬಟನನ್ನು 9 ಬಾರಿ 1ರ ಬಟನ್ನ ಒತ್ತೋದು ಮಕ್ಕಳೇ. ಸೊ ಎಷ್ಟಾಯ್ತು ನೋಡ್ರಿ. 4 × 10,000 ಅಂದರೆ 40,000, 6 × 100 ಅಂದರೆ 600, 2 × 10 ಅಂದರೆ 20 × 9 ಅಂದರೆ 40,629 ಆಯಿತು ಮಕ್ಕಳೇ. ಇದು ಒಂದು ವಿಧಾನದಲ್ಲಿ ವ್ಯಕ್ತಪಡಿಸೋದಾಯಿತು. ಇನ್ನು ಎರಡನೇ ವಿಧಾನ ವಿದ್ಯಾರ್ಥಿಗಳೇ, ಸೊ ನೋಡ್ರಿ ಯಾವ ರೀತಿ ಮಾಡೋದು ಅಂತಂದ್ರೆ 400 ಬಾರಿ 100ರ ಬಟನನ್ನು ಒತ್ತಿರಿ ಮಕ್ಕಳೇ. 400 ಬಾರಿ 100ರ ಬಟನನ್ನು ಒತ್ತಿರಿ. ಹಾಗೆ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ 62 ಬಾರಿ 10ರ ಬಟನನ್ನು ಒತ್ತೋಣ, ಆಮೇಲೆ 9 ಬಾರಿ 1ರ ಬಟನನ್ನು ಒತ್ತೋಣ. 400 ಬಾರಿ 100ರ ಬಟನನ್ನು ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? ಎಷ್ಟು ಬರುತ್ತೆ? 40,000 ಬರುತ್ತೆ. 62 ಬಾರಿ 10ರ ಬಟನ್ ಅಂದರೆ 620, ಆಮೇಲೆ 9 ನೋಡ್ರಿ ಎಷ್ಟಾಯಿತು? 40,629 ಬಂತಲ್ವಾ ಮಕ್ಕಳೇ. ನೋಡ್ಬೋದು ನೀವಲ್ಲಿ. ಸೊ 2 ರೀತಿ ನಾವು 40,629 2 ರೀತಿ ವ್ಯಕ್ತಪಡಿಸಿದ್ದೀವಿ. ಇನ್ನು ಸೀತ್ ಕ್ವಶನ್ ನೋಡ್ರಿ, 56,354. 56,354 ನಾವು ಯಾವ ರೀತಿ ಮಾಡ್ಬೋದು ಮಕ್ಕಳೇ ನೋಡ್ರಿ. 5 ಬಾರಿ 10,000 ಬಟನನ್ನು, ಆಮೇಲೆ 6 ಬಾರಿ 1000 ಬಟನನ್ನು, ಆಮೇಲೆ 3 ಬಾರಿ 100ರ ಬಟನನ್ನು, ಹಾಗೆ 5 ಬಾರಿ 10ರ ಬಟನ್, 4 ಬಾರಿ 1ರ ಬಟನ್. ಇದೆಷ್ಟಾಯಿತು? 5 × 10,000 ಅಂದರೆ 50,000 ಪ್ಲಸ್ 6 × 1000 ಅಂದರೆ 6,000, 3 × 100 ಅಂದರೆ 354. ಸೊ ನಮಗೆ ಎಷ್ಟು ಸಿಕ್ತು ಮಕ್ಕಳೇ? 56,354 ಸಿಕ್ತು. ಇದು ಒಂದು ವಿಧಾನದಲ್ಲಿ ನಾವು ಇದನ್ನು ಬಿಡಿಸೋದು. ನೆಕ್ಸ್ಟ್ ಮೆಥಡ್ ನೋಡ್ರಿ ಮಕ್ಕಳೇ ಯಾವ ರೀತಿ ಬಿಡಿಸೋದು ಅಂತ. ಸೆಕೆಂಡ್ ಮೆಥಡ್ ಯಾವ ರೀತಿ ಬಿಡಿಸೋದು? 56,354. ಸೊ ನೋಡಿ ಎರಡನೇ ವಿಧಾನದಲ್ಲಿ ಬಿಡಿಸೋದನ್ನು ಯಾವ ರೀತಿ ಅಂತ. 56 ಬಾರಿ 1000 ಬಟನನ್ನು ಪ್ರೆಸ್ ಮಾಡೋಣ, 56,000 ಬರುತ್ತೆ. 3 ಬಾರಿ 100ರ ಬಟನನ್ನು ಒತ್ತೋನು, ಹಾಗೆ 5 ಬಾರಿ 10ರ ಬಟನ್ನು, 4 ಬಾರಿ 1ರ ಬಟನ್. ನೋಡ್ರಿ ಎಷ್ಟಾಯಿತು? 56,000 354. ಸೊ ನಮ್ಗೆ ಬಂತಲ್ವ ಮಕ್ಕಳೇ? 56,354 ಬಂತು. ನೆಕ್ಸ್ಟ್ ಅವ್ರು ಕೇಳಿರುವಂಥ ಪ್ರಶ್ನೆ ಮಕ್ಕಳೇ ಡಿ ಕ್ವೆಶನ್ 66,666 ಮಕ್ಕಳೇ ಯಾವ ರೀತಿ ಬರೆಯೋದನ್ನೋದನ್ನು ನೋಡ್ರಿ. ಮೊದಲನೇ ವಿಧಾನ ನೋಡ್ರಿ, 6 × 10,000, ನೆಕ್ಸ್ಟ್ 6 × 1000 ಪ್ಲಸ್ 6 × 100 ಪ್ಲಸ್ 6 × 10 ಪ್ಲಸ್ 6 × 1 ಅಂದರೆ 10,000 ಬಟನನ್ನು 6 ಸಾರಿ, 1000 ಬಟನನ್ನು 6 ಬಾರಿ, 100ರ ಬಟನನ್ನು 6 ಬಾರಿ, 10ರ ಬಟನನ್ನು 6 ಬಾರಿ, ಹಾಗೆ 1ರ ಬಟನನ್ನು 6 ಬಾರಿ ಪ್ರೆಸ್ ಮಾಡಿದಾಗ 60,000 6,666 ನೋಡ್ರಿ ಯಾವ ರೀತಿ ಬರೆಯೋದು. 66,666 ಇದು ಒಂದು ವಿಧಾನದಲ್ಲಿ ಆಯಿತು ಮಕ್ಕಳು.
ಇನ್ನು ಎರಡನೇ ವಿಧಾನ ಅಂತಂದರೆ ಸಾವಿರದ ಬಟನನ್ನು 66 ಸಾರಿ ಪ್ರೆಸ್ ಮಾಡೋಣ ಮಕ್ಕಳೇ. 66 ಬಾರಿ ಸಾವಿರದ ಬಟನನ್ನು ಪ್ರೆಸ್ ಮಾಡಿ, ಆಮೇಲೆ 6 ಬಾರಿ 100ರ ಬಟನನ್ನು ಪ್ರೆಸ್ ಮಾಡಿರಿ, ಆಮೇಲೆ 6 ಬಾರಿ 10ರ ಬಟನನ್ನು ಪ್ರೆಸ್ ಮಾಡಿರಿ, 6 ಬಾರಿ 1ರ ಬಟನನ್ನು ಪ್ರೆಸ್ ಮಾಡಿರಿ. ಏನು ಬರುತ್ತೆ? 66 ಬಾರಿ 1000 ಬಟನ್ ಅಂತಂದರೆ ಎಷ್ಟಾಯಿತು ವಿದ್ಯಾರ್ಥಿಗಳು? 66,000 ಇಂಟು 600 ಇಂಟು 60 ಪ್ಲಸ್ 6, 66,666 ಬಂತಲ್ವ? ನೋಡ್ಬೋದು ನೀವು. ನೆಕ್ಸ್ಟ್ ಡಿ ಆದ ತಕ್ಷಣ ಈ ಪ್ರಶ್ನೆ ನೋಡಿರಿ ಮಕ್ಕಳೇ. ಈತ್ ಒನ್ 3,67,813. ಸೊ ಇಲ್ಲಿ ಲಕ್ಷವನ್ನು ಕೊಟ್ಟಿದ್ದಾರೆ. ಸೊ ಲಕ್ಷದ ಬಟನನ್ನು ಪ್ರೆಸ್ ಮಾಡೋಣ ನಮ್ಮ ಕಡೆ. ಅಂದರೆ 3 ಇಂಟು 1 ಲಕ್ಷ, ಹಾಗೆ 6 ಇಂಟು 10,000 ಕಾಣಿಸಿದೆ ಅಲ್ವಾ ಮಕ್ಕಳೇ? 7 ಇಂಟು 1000, ಆಮೇಲೆ 8 ಇಂಟು 100, 1 ಇಂಟು 10, 3 ಇಂಟು 1 ಎಷ್ಟು ಬಂತು ನೋಡ್ರಿ. ಸೊ 3 ಇಂಟು 1 ಲಕ್ಷ ಅಂತಂದರೆ 3 ಲಕ್ಷ 60,000, 7 ಇಂಟು 1000 ಅಂದರೆ 7,000, 8 ಇಂಟು 100 ಅಂತಂದರೆ 800, 10 ಪ್ಲಸ್ 3. ಸೊ ಎಷ್ಟು ಬಂತು? 3,67,813. ಇದು ಒಂದು ವಿಧಾನದಲ್ಲಾದರೆ, ಇನ್ನು ನೆಕ್ಸ್ಟ್ ಮೆಥಡ್ ಯಾವುದು ನೋಡ್ರಿ. ಇದು 36 ಬಾರಿ 10,000 ಬಟನ್ನ ಪ್ರೆಸ್ ಮಾಡಿಬಿಡೋಣ ಮಕ್ಕಳೇ. 36 ಬಾರಿ 10,000ದ ಬಟನ್ನ ಪ್ರೆಸ್ ಮಾಡೋಣ. ಇದು 100ರ ಬಟನನ್ನು 78 ಬಾರಿ ಪ್ರೆಸ್ ಮಾಡೋಣ ಮಕ್ಕಳೇ. 78 ಬಾರಿ 100ರದ ಬಟನನ್ನು ಪ್ರೆಸ್ ಮಾಡೋಣ. ಆಮೇಲೆ 13ದ ಬಟನ್ ಪ್ರೆಸ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? 33 ಲಕ್ಷದ, ಇದೆಷ್ಟಾಯಿತು? 36 ಇಂಟು 10,000 ಅಂದರೆ ಎಷ್ಟಾಯಿತು? 3,60,000 ಆಯಿತು. ಹಾಗೆ 7,800 ಇಂಟು ಪ್ಲಸ್ 13 ಎಷ್ಟಾಯಿತು? 3,67,813. ಕಾಣಿಸಿದೆ ಅಲ್ವ ಮಕ್ಕಳೇ? ನೋಡಿರಿ